ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಶಿವಮೊಗ್ಗದಂತ ಸಾಕಷ್ಟು ಜನ ಈಗ ರಸ್ತೆಯಲ್ಲಿ ಮಧ್ಯೆ ಬಂದು ನಿಂತು ಏರ್ಪೋರ್ಟ್ ನಿಂದ ಬರುವಂತ ಮೋದಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ರಸ್ತೆ ಮಧ್ಯೆ ನಿಂತಿದ್ದಾರೆ. ಏನು ಜಿಲ್ಲೆಯ ವಿವಿಧ ಭಾಗಗಳಿಂದ ಅಂದ್ರೂ ಕೂಡ ಶಿವಮೊಗ್ಗ ಆಗಿರ್ಬೋದು, ಪಕ್ಕದ ದಾವಣಗೆರೆ, ಚಿತ್ರದುರ್ಗ, ಮಂಗಳೂರಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಒಬ್ಬೊಬ್ಬರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ರಿ? ಮಲಗೋಪದಿಂದ ಶಿವಮೊಗ್ಗ. ಏನ್ ಹೇಳ್ತೀರಿ? ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ? ನರೇಂದ್ರ ಮೋದಿ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ದೇಶದ ಅಭಿವೃದ್ಧಿಗಾಗಿ ನಮಗೆ ನರೇಂದ್ರ ಮೋದಿನೇ ಬೇಕು. ತಾವೇನ್ ಹೇಳ್ತೀರಿ? ಸರ್, ನಮ್ಮೂರು ಸಾಗರ. ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇಡೀ ಅವಾಗ ಹೆಂಗ್ ಗೊತ್ತಾ, ಯಡಿಯೂರಪ್ಪ ಗುಡುಗಿದ್ರೆ ಇಡೀ ವಿಧಾನಸೌಧ ಗುಡುಗುವುದು ಅಂತಾರಲ್ಲ, ಈಗ ಮೋದಿ ಗುಡುಗಿದ್ರೆ ಇಡೀ ದೇಶವಾಗಿ ಗುಡುಗುವುದು. ಹಂಗೆ ಯಾಕಂದ್ರೆ ವಿರೋಧ ಪಕ್ಷದವ್ರಿಗೆ ಗೊತ್ತಾಗಬೇಕು ಸರ್. ಯಾಕಂದ್ರೆ ವಿರೋಧ ಪಕ್ಷ ₹1 ಯಾವುದೇ ರೀತಿ ಅನುದಾನಗಳು ಬರ್ತಾ ಇಲ್ಲ ಸರ್. ನಮ್ಮ ದೇಶಕ್ಕಾಗಿ ಯಾವುದೇ ರೀತಿ ದೇಶದ ಒಂದು ಸುರಕ್ಷಿತವಾಗಿ ಮೋದಿ ಬರಬೇಕು. ತಾವ್ ಎಲ್ಲಿಂದ ಬಂದಿರಮ್ಮ? ಏನ್ ಹೇಳ್ತೀರಿ? ಮೋದಿ ಬರೋದು ಖುಷಿ ಆಗ್ತಿದೆ. ಮೋದಿ ನೋಡ್ಕೊಂಡು ಹೋಗ್ಬೇಕಂತ ಈಗ ರಸ್ತೆಯಲ್ಲಿ ನಿಂತಿದ್ರಿ ಅಂತ ಬಿಸಿಲಲ್ಲಿ. ಮೋದಿ ನೋಡ್ಬೇಕು ಅಂತಾನೆ ನಿಂತಿದ್ದೀವಿ. ತಾವೇನ್ ಹೇಳ್ತೀರಮ್ಮ? ಸರ್, ಮೋದಿ ಅವ್ರ ದೇವ್ರು ಅಂತ ಹೇಳ್ತಾರೆ. ಸೂಪರ್ ಸರ್, ಅದಕ್ಕೆ ಕಾಯ್ತಾ ಇದ್ದೀವಿ ಬಿಸಿಲಲ್ಲಿ ನೋಡ್ಲಿಕ್ಕೆ. ಅಲ್ಲಮ್ಮ, ಈ ಸುಡು ಬಿಸಿಲಿದೆ, ಏನ್ ಅನ್ಸಲ್ವಾ? ಖುಷಿ ಆಗ್ತಾ ಇದೆ ಸರ್, ಅದೇನು ಅನಿಸ್ತಾ ಇಲ್ಲ. ತಾವೇನ್ ಹೇಳ್ತೀಯಮ್ಮ? ಮೋದಿ ಮತ್ತೊಮ್ಮೆ ಬರಲೇಬೇಕು ಸರ್. ದೇಶ ಸುಧಾರಣೆ ಆಗ್ಬೇಕು ಅಂದ್ರೆ ಮೋದಿ ಮತ್ತೆ ಬರಲೇಬೇಕು. ಈ ಬಿಸಿಲಿಲ್ವಾ ನಿಮ್ಗೆ? ನಮಗೇನು ಅನ್ಸಲ್ಲ ಸರ್. ಯಾಕಷ್ಟು ಮೋದಿ ಅಂದ್ರೆ ಯಾಕಷ್ಟು ಪ್ರೀತಿ? ಎಲ್ಲರಿಗೋಸ್ಕರ ದೇಶಕ್ಕೋಸ್ಕರ ಉಳ್ಸಕ್ ಹೋಗ್ತೀರಾ. ಸರ್, ಓಕೆ, ತಾವೇನ್ ಹೇಳ್ತೀರಿ ಸರ್? ದೇಶ ಉಳಿಬೇಕಂತ ಆದ್ರೆ ಮೋದಿ ಅವರು ಬೇಕು. ಇಲ್ಲ ಅಂದ್ರೆ ಬೇರೆಯವರ ಹತ್ರ ಸಾಧ್ಯವೇ ಇಲ್ಲ. ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೋದಿ ಅದಕ್ಕಾಗಿ ಬೇಕೇ ಬೇಕು. ಈಗ ತಾವು ವಯಸ್ಸಾದವರು ಬಿಸಿಲಲ್ಲಿ ಏನು ಇದು ಅನ್ಸಲ್ವ ತಮ್ಗೆ? ಅದೇನು ಅಗತ್ಯ ಇಲ್ಲ. ಒಬ್ಬ ನಾಯಕನ್ ನೋಡ್ಬೇಕಾದ್ರೆ ಬಿಸಿಲನ್ನು ತಡಿಬೇಕು, ಎಲ್ಲದನ್ನು ತಡಿಬೇಕು. ಸಮಸ್ತ ನಾಯಕ ಮೋದಿ. ತಾವೇನ್ ಹೇಳ್ತೀರಮ್ಮ? ನನ್ನ ಹೆಸರು ವಸುಂಧರ ಅಂತ, ಶಿವಮೊಗ್ಗ. ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ಮೋದಿ ಅಂತ ಪ್ರಧಾನಿ ಮತ್ತೆ ಇನ್ನು ಇದೇ ಶಕ್ತಿ ಸಿಗಲ್ಲ. ಹಂಗಾಗಿ ಎಲ್ಲರೂ ದಯಮಾಡಿ ಓಟ್ ಹಾಕಿ ಅವರನ್ನ ಒಳ್ಳೆ ಅದ್ದೂರಿಯಾಗಿ ಸ್ವಾಗತಿಸ್ಬೇಕು ಅಂತ ಮೋದಿ 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 ಮೋದಿ. ಈ ಜನರ ಮಾತು ಏನಂತಂದ್ರೆ, ಸುಡುವ ಬಿಸಿಲಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ, ಮೋದಿಯನ್ನ ನೋಡ್ಕೊಂಡು ಹೋಗ್ತೇವೆ. ಅವ್ರು ಬರುವಂತ ರಸ್ತೆಯನ್ನ ಕಾಯ್ತಿದ್ದೀವಿ, ಅವ್ರಿಗೆ ವೇಟ್ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.